ಶ್ರೀಗುರುಭ್ಯೋ ನಮಃ. ನಮೋ ವಿಶ್ವಕರ್ಮಣೆ. ವಿಶ್ವಕರ್ಮ ಸಮಾರಂಭಾಂ ವಿಶ್ವರೂಪಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರುಪರಂಪರಾಂ. ನಮೋ ವಿಶ್ವಕರ್ಮಣೆ ಸವೋಪಾತಸ್ಮಾನ್. ಎಲ್ಲರಿಗೂ ನಮಸ್ಕಾರ. ಇವತ್ತು ಒಂದು ವಿಶೇಷವಾದ ಮಂತ್ರವನ್ನು ಪರಿಚಯ ಮಾಡಲಿಕ್ಕೆ ಪ್ರಯತ್ನ ಮಾಡುತ್ತೇವೆ. ಈ ಮಂತ್ರವನ್ನು ಸಾರ್ವಜನಿಕರಲ್ಲಿ ಗಾಯತ್ರಿ ಎಂಬ ಹೆಸರಲ್ಲಿ ಅದು ಪ್ರಚಾರವಾಗಿದೆ. ನಿಜಕ್ಕೂ ಗಾಯತ್ರಿ ಎಂಬುದು ಇಲ್ಲಿ ದೇವತೆ ಅಲ್ಲ, ಕೇವಲ ಒಂದು ಛಂದಸ್ಸು ಮಾತ್ರವೇ. ಈ ಮಂತ್ರಕ್ಕೆ ದೇವತಾ ಸವಿತಾ. ಈ ಮಂತ್ರದ ಕುರಿತು ವಿಶೇಷವಾದ ವಿವರಣೆ ನೀಡುತ್ತೇವೆ. ಮುಂದೆ ಮಂತ್ರ ನೋಡೋಣ. ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. 3 ಪಾದಗಳಿರುವಂತಹ ಈ ಮಂತ್ರ ಋಗ್ವೇದದಲ್ಲಿ 3ನೇ ಮಂಡಲ 62ನೇ ಸೂಕ್ತ 10ನೇ ಮಂತ್ರ ಕಾಣಿಸಿಕೊಳ್ಳುತ್ತದೆ. ಮತ್ತು ಯಜುರ್ವೇದದಲ್ಲಿ 3ನೇ ಕಾಂಡ 35ನೇ ಮಂತ್ರವಾಗಿ ಮತ್ತು 22ನೇ ಕಾಂಡದಲ್ಲಿ 1ನೇ ಮಂತ್ರ, 30ನೇ ಕಾಂಡದಲ್ಲಿ 3ನೇ ಮಂತ್ರವಾಗಿ ಕಾಣಿಸಿಕೊಳ್ಳುತ್ತದೆ. ಸಾಮವೇದದಲ್ಲಿ 1462ನೇ ಸಾಮವಾಗಿರುತ್ತದೆ. ಇದರ ಕುರಿತು ಸಾಯಣಾಚಾರ್ಯರ ವ್ಯಾಖ್ಯಾನ ಹೇಗಿದೆ ನೋಡೋಣ. ಯಹ ಸವಿತಾ ದೇವಃ ಅಂದರೆ ಸವಿತಾ ಎಂದು ಕರೆಯಲ್ಪಡುತ್ತಿರುವ ಆ ದೇವನು, ಅಸ್ಮಾಕಂ ನಮ್ಮಗಳ, ಧಿಯಃ ಅಂದರೆ ನಮ್ಮ ಬುದ್ಧಿ, ನಮ್ಮ ಕರ್ಮಗಳು ಅಥವಾ ಧರ್ಮಾದಿಗಳಿಗೆ ನಿರ್ವಹಣ ಕುರಿತು ಬುದ್ಧಿಶಕ್ತಿಯನ್ನು ಅಂದರೆ ಮನಸ್ಸನ್ನು, ಪ್ರಚೋದಯಾತ್ ಪ್ರೇರೇಪಿಸುವ, ಉತ್ತೇಜಿಸುವವನು, ತತ್ ಆ ಸವಿತೃ ದೇವನನ್ನು, ವರೇಣ್ಯಂ ಎಲ್ಲರಿಂದಲೂ ಉಪೇಶನಾಗಿ ಜ್ಞಾನದ ವಸ್ತುವಾಗಿ ಸ್ವೀಕರಿಸಲ್ಪಟ್ಟವನು. ಅಂದರೆ ನಾವೆಲ್ಲರೂ ವರೇಣ್ಯಂ ಅಂದರೆ ಆಯ್ಕೆ ಮಾಡಿಕೊಂಡಿರುವಂತಹ ಅಂತ ಅರ್ಥನೂ ಬರುತ್ತೆ. ಭರ್ಗ ಎಂಬ ಹೆಸರಿನ ತೇಜಸ್ಸು ಅಂದರೆ ಪರಬ್ರಹ್ಮನ ತೇಜಸ್ಸು, ಸ್ವಯಂ ಪ್ರಕಾಶಮಾನ ಬೆಳಕು. ಧೀಮಹಿ ನಾನು ಧ್ಯಾನಿಸುತ್ತೇನೆ. ಇದರ ಅರ್ಥ ಏನಂದರೆ, ಇವಾಗ ಒಂದೊಂದು ಪದಕ್ಕೂ ಅರ್ಥವನ್ನು ತಿಳ್ಕೊಂಡಿದ್ದೀರಿ. ಈಗ ಸಂಪೂರ್ಣ ಅರ್ಥ ಹೇಳ್ಕೊಳ್ಳೋಣ. ಯಾವ ಸವಿತೃ ಎಂಬ ಭಗವಂತನು ಧರ್ಮಾದಿಗಳ ಕುರಿತು ನಮ್ಮ ಬುದ್ಧಿಯನ್ನು ಪ್ರೇರೇಪಿಸುತ್ತಾನೋ ಆ ಸವಿತೃ ನಾಮದ ಭಗವಂತನನ್ನು ಮೂಲಭೂತವಾಗಿ ಅಂದರೆ ಪರಮಾತ್ಮ ವಿಶ್ವಕರ್ಮ ಆತನೇ, ಬ್ರಹ್ಮಾಂಡದ ಸೃಷ್ಟಿಕರ್ತ, ಎಲ್ಲ ಜೀವಿಗಳ ನಿವಾಸಿ ಮತ್ತು ಜೀವಿಗಳಲ್ಲಿ ನಿವಾಸಿಯಾಗಿ ಮತ್ತು ಅಂತಿಮ ಪ್ರೇರಕನಾಗಿ ನಮ್ಮ ಕ್ರಿಯೆಗಳನ್ನು ಅಥವಾ ನೀತಿವಂತ ಕರ್ತವ್ಯಗಳ ಬಗ್ಗೆ ನಮ್ಮ ಬುದ್ಧಿಶಕ್ತಿಯನ್ನು ಪ್ರಚೋದಿಸುತ್ತಾನೆ. ನಾನು ಅವನನ್ನು ಧ್ಯಾನಿಸುತ್ತಿದ್ದೇನೆ. ಎಲ್ಲರೂ ಪೂಜಿಸಲು ಅರ್ಹರು. ಜ್ಞಾನದ ವಸ್ತುವಾಗಿ ಸ್ವೀಕರಿಸಲಾಗಿದೆ. ಅಂದರೆ ಈ ಭಗವಂತನನ್ನು ಜ್ಞಾನದ ವಸ್ತುವಾಗಿ ಎಲ್ಲರೂ ಸ್ವೀಕರಿಸಿಕೊಂಡಿದ್ದಾರೆ ಅಂತ. ಭರ್ಗ ಎಂದು ಕರೆಯಲ್ಪಡುತ್ತಿರುವ ತೇಜಸ್ಸು ಅಂದರೆ ಪರಬ್ರಹ್ಮನ ಸಾರವನ್ನು ರೂಪಿಸುವ ಸ್ವಯಂ ಪ್ರಕಾಶಮಾನ ಬೆಳಕನ್ನು ಅಂದರೆ ಸ್ವಯಂ ಜ್ಯೋತಿಯನ್ನು ನಾನು ಧ್ಯಾನಿಸುತ್ತಿದ್ದೇನೆ. ಸಾಯಣಾಚಾರ್ಯರ ವ್ಯಾಖ್ಯಾನದಲ್ಲಿಯೂ ಕೂಡ ಗಾಯತ್ರಿ ಒಬ್ಬ ದೇವತೆ ಎಂದು ಹೇಳಲಿಲ್ಲ. ಬದಲಿಗೆ ಅದು ದೇವರು ಸವಿತಾ ಎಂಬ ಪುರುಷ ದೇವನೇ ಎಂದು ಸ್ಪಷ್ಟವಾಗಿ ಹೇಳಿದ್ದಾರೆ. ಸಂಸ್ಕೃತ ಧಾತುಗಳಲ್ಲಿ ಈ ಶಬ್ದವನ್ನು ನೋಡಿದರೆ ಆ ವಿಭಕ್ತಿ ಪ್ರತ್ಯಯಗಳಲ್ಲಿ ಸವಿತಾ, ಸವಿತಾರೌ, ಸವಿತಾರಹ ಎಂದು ಬರುತ್ತೆ. ಸವಿತಾ ಎಂಬ ಪದವು ಪುರುಷ ಶಬ್ದವಾಗಿದೆ. ಆದ್ದರಿಂದ ಈ ಭಾವವನ್ನು ಎಲ್ಲರೂ ಮನದಲ್ಲಿಟ್ಟುಕೊಂಡು ಜಪ ಮಾಡಿದರೆ ನಿಮಗೆ ಆ ಪರಮಾತ್ಮನ ಅನುಗ್ರಹ ಸಿಗುತ್ತಾ ಮತ್ತು ಪರಮಾತ್ಮನ ರಕ್ಷಣಾ ಕವಚವಾಗಿ ಕೂಡ ನೀವು ಆ ಫಲಿತವನ್ನು ಹೊಂದಬಹುದು. ಇದು ಅತ್ಯಂತ ಮುಖ್ಯವಾದ ಮಂತ್ರ. ಈ ಮಂತ್ರವನ್ನು ಉಪನಯನ ಕಾಲದಲ್ಲಿ ಬ್ರಹ್ಮೋಪದೇಶವಾಗಿ ನೀಡಲಾಗುತ್ತದೆ. ಸರ್ವೇ ಸಜ್ಜನಾಃ ಸುಖಿನೋ ಭವಂತು. ನಮೋ ವಿಶ್ವಕರ್ಮಣೆ.